ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಬದನೆಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಈ ಥರದೊಂದು ಜರಡಿ ತೊಗೊಂಡಿದ್ದೀನಿ. ಇದರ ಮೇಲೆ ಬದನೆಕಾಯಿ ಇಟ್ಟು ಸುಟ್ಕೊತಾ ಇದ್ದೀನಿ. ಬದನೆಕಾಯಿ ಸುಟ್ಟು ಚಟ್ನಿ ಮಾಡೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಈ ಚಟ್ನಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮೊದಲ ಸಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಈ ಚಟ್ನಿ ಅನ್ನ ಮತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸುತ್ತಲೂ ಕೂಡ ಚೆನ್ನಾಗಿ ಸುಟ್ಕೋಬೇಕಿದನ್ನು. ನೋಡಿ, ಒಂದೊಂದೇ ತಿರುವಿ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲ ಕಡೆ ಚೆನ್ನಾಗಿ ಸುಡಬೇಕಿದು. ಈ ತರ ಸುಡುವಾಗ ಹುಷಾರಾಗಿರಿ, ಒಂದೊಂದ್ಸಲ ಪಟ್ ಅಂತ ಸಿಡಿತಾ ಇರುತ್ತೆ. ನೋಡಿ, ಈಗ ಸುತ್ತಲೂ ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ. ಇದೇ ತರ ಹಸಿ ಮೆಣಸಿನಕಾಯಿನೂ ಕೂಡ ಸುಟ್ಕೋಬೇಕು. ಗ್ಯಾಸ್ನ ಆಫ್ ಮಾಡಿ ಒಂದೊಂದೇ ಮೆಣಸಿನಕಾಯಿನ ಇಡ್ತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಸುಡಬೇಕು. ನೋಡಿ, ಸುತ್ತಲೂ ಸುಟ್ಕೊಂಡಿದ್ದೀನಿ. ಮೆಣಸಿನಕಾಯಿ ಕೂಡ ಚೆನ್ನಾಗಿ ಸುಟ್ಟಿದೆ. ಈಗ ಇದನ್ನು ಕೂಡ ಒಂದೆಡೆ ತೆಗೆದಿಡ್ತಾ ಇದ್ದೀನಿ. ಈ ಬದನೆಕಾಯಿ ಮತ್ತು ಮೆಣಸಿನಕಾಯಿ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಬದನೆಕಾಯಿ ಸಿಪ್ಪಿನ ತೆಗಿಬೇಕು. ಸುಟ್ಟಿರುವಂತಹ ಒಂದು ಲೇಯರ್ನ ತೆಗಿಬೇಕು. ನೋಡಿ, ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ ಇದನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬರ್ತೀನಿ. ಈಗ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.